ಸರ್ ಅಕ್ಟೋಬರ್ 11th ಅಂತ ಹೇಳಿದ ತಕ್ಷಣನೇ ತುಂಬಾ ಜನಕ್ಕೆ ಅದು ರಿಜಿಸ್ಟರ್ ಆಗ್ಬಿಟ್ಟಿದೆ. ದಸರಾ ಜೊತೆಗೆ ಈ ಒಂದು ಹಬ್ಬನೂ ಕೂಡ ನಡೆಯುತ್ತೆ ಅಂತ ಹೇಳಿ. ಮಾರ್ಟಿನ್ ರಿಲೀಸ್ಗೆ ರೆಡಿ ಆಗಿದೆ, ತಯಾರಿಗಳು ಹೇಗಿದೆ ಅಂಡ್ ಯಾವ ರೀತಿಯಾದಂತ ಒಂದು ಪ್ರಮೋಷನ್ಸ್ ಗಳನ್ನ ನೀವು ಪ್ಲಾನ್ ಮಾಡ್ಕೊಂತ ಇದ್ರೆ ಸರ್? ಹೈದರಾಬಾದ್ ಅಲ್ಲೂ ಪ್ರಮೋಷನ್ ನಡೀತಾ ಇದೆ, ಪ್ಯಾರಲಲ್ಲಿ ಮುಂಬೈ ಮತ್ತೆ ಡೆಲ್ಲಿಯಲ್ಲೂ ನಡೀತಾ ಇದೆ. ತಮಿಳ್ನಾಡಲ್ಲಿ ಆಗಿಲ್ಲ, ಆಲ್ರೆಡಿ ಮಾಡಿದೆ. ಕೇರಳ ಒಂದು ಬ್ಯಾಲೆನ್ಸ್ ಇದೆ. ತಿರ್ಗಾ ಐ ವಾಂಟೆಡ್ ಟು ರೆಸ್ಯೂಮ್ ಕರ್ನಾಟಕದಲ್ಲಿ ಅಂಡ್ ಆಲ್ಸೋ ಬರೀ 10 days ಇರೋದು. ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಬಿಸಿ ಆಗಿದ್ವಿ. ಸೊ ಫೈನಲಿ ಬ್ಯಾಕ್ ಟು ಪ್ರಮೋಷನ್ ಸ್ಟಾರ್ಟೆಡ್ ಇವಾಗಿದೆ. ಎಸ್ ಸರ್. ಅಂಡ್ ಸರ್ ನಮ್ಗೆ ಇನ್ನೊಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಆಪೋಸಿಟ್ ಆಗಿ ಇನ್ನೊಂದು ದೊಡ್ಡ ಸಿನಿಮಾ ಬಂದೇ ಬರುತ್ತೆ ಅನ್ನೋದು, ಅದು ಆ ಒಂದು ಡೇಟ್ ನಲ್ಲಿ ತುಂಬಾನೇ ಜನಕ್ಕೆ ಕಾಡ್ತಾ ಇರುತ್ತೆ ಯಾವ ಸಿನಿಮಾ ಬರ್ಬೋದು ಅಂತ ಹೇಳಿ. ನಿಮ್ಮ ಡೇಟ್ ಅನೌನ್ಸ್ ಆದ್ಮೇಲೆ ರಜನಿಕಾಂತ್ ಸರ್ದು ಮೂವಿ ಒಂದು ಬರ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಾಯ್ತು. October 10th ಅದು ರಿಲೀಸ್ಗೆ ರೆಡಿ ಆಗಿದೆ ಸರ್. ಬಟ್ ಅದ್ರ ಜೊತೆಗೇನೆ ನೀವು ಕೂಡ ರೆಡಿ ಇದ್ದೀರಾ ಬರೋದಕ್ಕೆ ಅಂತ ಹೇಳಿ? ಐ ಮೀನ್ ನಾನು ಕಾಂಪಿಟೇಷನ್ ಅಂತ ಹೇಳ್ತಾ ಇಲ್ಲ ಆಕ್ಚುಲಿ, ಕಂಪೇರ್ ಮಾಡೋದೇ ಹೌದು ಹೌದು. ಬಟ್ ಅದ್ರ ಜೊತೆಗೇನೆ ಬರ್ತಾ ಇದೀವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ತಮಿಳ್ ಸಿನಿಮಾಗೆ ಅದ್ರ ಜೊತೆಗೇನೆ ನಮ್ಮ ಕನ್ನಡ ಸಿನಿಮಾ ಬರ್ತಾ ಇದೆ, ಅದ್ರಲ್ಲೂ ರಜನಿಕಾಂತ್ ಸರ್ ಮೂವಿ ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಒಂಥರ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು. ಅವ್ರ ಜೊತೆಗೆ ಬರ್ತಾ ಇದೀವಿ ಅಂದ್ರೆ. ಸೊ ಇದ್ರ ಬಗ್ಗೆ ನೀವೇನಾದ್ರು ಹೇಳ್ತೀರಾ ಅಂದ್ರೆ ಸರ್? ಸೊ ಫಸ್ಟ್ ಆಫ್ ಆಲ್ ಕಂಪೇರ್ ಮಾಡೋದೇ ರಾಂಗ್, ಬಿಕಾಸ್ ರಜನಿ ಸರ್ ಇಸ್ ಸಮ್ವೇರ್ ಅಲ್ಟಿಮೇಟ್ ಹಿ ಇಸ್. ಅಂಡ್ ನಾವು ರಜನಿ ಸರ್ ಫ್ಯಾಮಿಲಿ ಎಲ್ಲ, ಎಸ್ಪೆಷಲಿ ಮಣ್ಣ ಎಲ್ರು ಫ್ಯಾನ್. ಅಂಡ್ ಆಲ್ಸೋ ಈ ಸಿನಿಮಾನ ನಾವು ಒಂದು 6 ತಿಂಗಳ ಮುಂಚೆನೆ ಅನೌನ್ಸ್ ಮಾಡಿದ್ವಿ ಈ ಡೇಟ್ ನ. ಹೌದು, ಅವ್ರದ್ದು ಇವಾಗ ಅನೌನ್ಸ್ ಆಗಿದ್ದು. ಇಟ್ ವಾಸ್ ಸರ್ಪ್ರೈಸಿಂಗ್ ಆಲ್ಸೋ. ಬಟ್ ಏನು ಲಕ್ಕಿಲಿ ಏನು ಅಂದ್ರೆ 10ನೇ ತಾರೀಕು ಅವ್ರದ್ದು ಬಿಡುಗಡೆ, ನಮ್ದು 11ನೇ ತಾರೀಕು ಇದೆ. ಸೊ ದಯವಿಟ್ಟು ಎಲ್ರು ಫಸ್ಟ್ ರಜನಿ ಸರ್ ಮೂವಿನೇ ನೋಡಿ, ಅದಾದ್ಮೇಲೆ ನೆಕ್ಸ್ಟ್ ಡೇ ನಮ್ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಎಸ್ ಸರ್. ಅಂಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಹೈದರಾಬಾದ್ ಮತ್ತೆ ಅಂದ್ರೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಸ್ಟೇಟ್ಗೆ ಸೊ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು ಸರ್. ಬಿಕಾಸ್ ನಮಗೆ ಹೆಮ್ಮೆ ಆಗುತ್ತೆ ನಮ್ಮ ಕನ್ನಡ ಸಿನಿಮಾನ ಅಂತ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ. ಮೈತ್ರಿ ಮೂವಿ ಮೇಕರ್ಸ್ ಅವರು ಅಂಡ್ ಅದ್ರ ಜೊತೆಗೆ MS ಫಿಲ್ಮ್ಸ್ ಅವರು ಅವ್ರನ್ನು ಕೂಡ ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾಯ್ತು. ಸೊ ಸಿನಿಮಾ ಅಂತ ಹೇಳಿದ ತಕ್ಷಣನೇ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಗಳು ಬಂದು ತಗೊಂತಾ ಇದಾರೆ ಅಂತ ಹೇಳಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಅದೇ ಐ ಆಮ್ ರಿಯಲಿ ಹ್ಯಾಪಿ. ಮೈತ್ರಿ ಅವ್ರದ್ದು ಟೈಅಪ್ ಆಯ್ತು, ಮತ್ತೆ ಕರ್ನಾಟಕದಲ್ಲಿ KVN ಅವ್ರದ್ದು ಟೈಅಪ್ ಆಗಿದೆ, ಮತ್ತೆ MS ಅವ್ರದ್ದು ಟೈಅಪ್ ಆಗಿದೆ. ಸೊ ನಿಜವಾಗ್ಲೂ ಒಂದು ಪಾಸಿಟಿವ್ ಸೈಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸೈಟೆಡ್ ಅಷ್ಟೇ ಬ್ರೋ. ಇನ್ನ ಹಾರ್ಡ್ಲಿ ವಿ ಹ್ಯಾವ್ ಒಂದು ವಾರ ಇರ್ಬೋದು ಈಗ. ಹೌದು, ಇನ್ನೇನು ಬುಕ್ ಮೈ ಶೋ ಎಲ್ಲ ಓಪನ್ ಆಗುತ್ತೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಅಂಡ್ ಓವರ್ಸೀಸ್ ಎಲ್ಲ ಹೇಗೆ ಪ್ಲಾನಿಂಗ್ಸ್ ನಡೀತಾ ಇದೆ? ನೀವು ಟ್ರಾವೆಲ್ ಮಾಡ್ತೀರಾ ಓವರ್ಸೀಸ್ ಹೋಗ್ಬೇಕು ಅಂದ್ರೆ ಒಂದು ಫ್ಲೈಟ್? ಎಕ್ಸಾಕ್ಟ್ಲಿ ಇಲ್ಲ, ಮುಂಬೈಗೂ ಅಷ್ಟೇ ಕಾರಲ್ಲೇ ಹೋದೆ. ಸ್ವಲ್ಪ ಫ್ಲೈಟ್ ಒಂಚೂರು ಸ್ಟಾಪ್ ಮಾಡಿದ್ದೀನಿ. ಬಟ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಅಂತ ಗೊತ್ತಿಲ್ಲ. ಓವರ್ಸೀಸ್ ಇನ್ನೂ ಗೊತ್ತಿಲ್ಲ ಬ್ರೋ. ಬಟ್ ಈಗ ಎಂಕ್ವೈರೀಸ್ ಎಲ್ಲ ನಡೀತಿದೆ. ಆಲ್ಮೋಸ್ಟ್ ಇನ್ನೇನು ಕ್ಲೋಸಿಂಗ್ ಸ್ಟೇಜ್ ಅಲ್ಲಿ ಇದೆ. ಓಕೆ. ಅಂಡ್ ನಿಮ್ ಜೊತೆಗೆ ನಟಿಸಿರುವಂತ ಎಲ್ಲ ಬಾಡಿ ಬಿಲ್ಡರ್ಸ್ ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮೂವಿ ಪ್ರಮೋಷನ್ಸ್ಗೆ ಅಂತ ಹೇಳಿ ಬರ್ತಾರಾ? ಹೇಗೆ ಬರ್ತಾರೆ. ಓಕೆ. ನಿಕ್ಸಿಲಾ ಅಂತ ಅವ್ರು ಬರ್ತಾರೆ, ನಿತಿನ್ ಜಾನ್ಸ್ ಅವ್ರು ಬರ್ತಾರೆ. ಓಕೆ. ಸೊ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ ಬ್ರೋ. ಓಕೆ. ಅಂಡ್ ಸರ್ ತುಂಬಾ ಜನಕ್ಕೆ ನಿಮ್ಮ ಒಂದು ಇಂಟ್ರೋ ಸಾಂಗ್ಗೆ ಬಹಳಷ್ಟು ಜನ ವೆಯ್ಟ್ ಮಾಡ್ತಾ ಇದಾರೆ. ಸೊ ಆ ಒಂದು ಆಸೆಗೆ ಯಾವಾಗ ನೀವು ಇನ್ನೊಂದು ವಾರದಲ್ಲಿ ರಿಲೀಸ್ ಆಗೋಗುತ್ತೆ. ಓಕೆ. ಯಾವ ರೀತಿಯಾಗಿರ್ಬೋದು ಸರ್? ಅಂದ್ರೆ ನಾನು ಲೈಕ್ ನಿಮ್ಮ ಇಂಟ್ರೋ ಸಾಂಗ್ಸ್ ಗಳನ್ನ ನೋಡ್ತೀವಿ ಅಂತ ಹೇಳಿದ್ರೇನೆ ವಿಚ್ ವಿಲ್ ಬಿ ಲೈಕ್ ಒಂಥರ ಗೂಸ್ ಬಂಪ್ಸ್ ಕೊಡುತ್ತೆ 100%. ಬಿಕಾಸ್ ಆ ಡ್ಯಾನ್ಸ್ ಇರುತ್ತೆ, ಅದೇ ರೀತಿಯಾದಂತ ಒಂದು ಮ್ಯೂಸಿಕ್ ಇರುತ್ತೆ. ಸೊ ನಾವು ಹಾಡು ಕೇಳ್ತಾರೆ, ನಾವು ಕೂಡ ನಿಮ್ ಜೊತೆಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಐ ಥಿಂಕ್ ದಿಸ್ ವಿಲ್ ಬಿ ಗುಡ್. ಅಂದ್ರೆ ನಮ್ ಸಿನಿಮಾ ಅಂತ ಹೇಳಿದ್ರೆ ಸ್ಕೇಲ್ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ. ಇಟ್ ವಿಲ್ ಬಿ ಎ ಟ್ರೀಟ್ ಅನ್ನೋ ಒಂದು ಫೀಲ್ ಇದೆ. ಓಕೆ. ಅಂಡ್ ಆಲ್ರೆಡಿ October 11th ಅನ್ನೋದು ರಿಜಿಸ್ಟರ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಹಬ್ಬದ ಜೊತೆಗೆ ಈ ಒಂದು ಹಬ್ಬನೂ ಕೂಡ ಹೇಗೆ ಆಚರಿಸೋದು ಅಂತ ಹೇಳಿ ಪ್ಲಾನಿಂಗ್ಸ್ ಗಳು ನಡೀತಾ ಇರುತ್ತೆ ಸರ್. ಬಟ್ ನಿಮ್ಮ ಮೂವಿ ಸ್ಪೆಷಲ್ ಆಗಿ ಇದೇ ಡೇಟ್ಗೆ ಬರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ ಯಾಕೆ ಸರ್? ದಸರಾ ಬ್ರೋ. ದಸರಾ ಮತ್ತೆ ಬಹದ್ದೂರ್ ದಸರಾಗೆ ರಿಲೀಸ್ ಆಗಿತ್ತು. ಹೌದು. ನಾಡ ಹಬ್ಬ ಮತ್ತೆ ಈ ದಸರಾಗೆ ನಮ್ಗೆ ಗೌರ್ಮೆಂಟ್ ಹಾಲಿಡೇ ಇದೆ ಶುಕ್ರವಾರ. ಹೌದು. ಸೊ ಒಳ್ಳೇದಲ್ಲ. ಮತ್ತೆ ಅಣ್ಣನ್ ಬರ್ಡೇ October 17, ಅವತ್ತು ಗೌರ್ಮೆಂಟ್ ಹಾಲಿಡೇ ಇದೆ.
ಮತ್ತೆ ಸಿನಿಮಾ ರೆಡಿ ಆಗೋದಕ್ಕೆ ಇಷ್ಟು ದಿವಸ ಆಯ್ತು. ಓಕೆ